ಮೃತ ಅನಾಥ ವೃದ್ಧೆಯ ಶವ ಸಂಸ್ಕಾರ ನೆರವೇರಿಸಿದ ಸಮಾಜ ಸೇವಕಿ ಯಶೋಧ. ಪಟ್ಟಣದ ರಾಮಧ್ರವರ ದೇವಸ್ಥಾನ ಹತ್ತಿರದ ವಾಸಿ ಅನಾಥ ಸ್ಥಿತಿಯಲ್ಲಿದ್ದ ವಯೋವೃದ್ಧೆ ಪಾರ್ವತಮ್ಮಳನ್ನ ಸಮಾಜ ಸೇವಕರು, ಹೋರಾಟಗಾರರು ಹಾಗೂ ಅನಾಥರ ಪಾಲಿನ ಆಪದ್ ಬಾಂಧವರಾದ ರೈತ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಯಶೋಧಮ್ಮ ಸಂಘೋಷಿಸಿ ರಕ್ಷಿಸಿದರು. ಈ ಸಮಯದಲ್ಲಿ ಯಶೋಧಮ್ಮಳ ಬಳಿ ಆ ವೃದ್ಧೆ ತನ್ನ ಅಂತ್ಯ ಸಂಸ್ಕಾರವನ್ನ ನೀನೇ ನೆರವೇರಿಸಬೇಕು ಎಂದು ಕೋರಿಕೊಂಡಿದ್ಲಂತೆ. ಅವಳ ಅಂತಿಮ ಆಸೆ ಎಂದು ಕೋರಿಕೊಂಡಿದ್ಲಂತೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅನಾಥೆಯ ವಯೋವೃದ್ಧೆ ಪಾರ್ವತಮ್ಮ ಜುಲೈ 23ರಂದು ನಿಧನರಾಗಿದ್ದಾಳೆ. ಸಮಾಜ ಸೇವಕಿ ಯಶೋಧಮ್ಮನವರು ತಮ್ಮ ಸಹಪಾಠಿಗಳ ನೆರವಿನೊಂದಿಗೆ ಅನಾಥ ವೃದ್ಧೆಯ ಪಾರ್ಥಿವ ಶರೀರವನ್ನ ಪಡೆದು ಹೂವಿನ ಹಡಗಲಿಯ ರುದ್ರ ಭೂಮಿಯಲ್ಲಿ ವಿಧಿವಿಧಾನಗಳಂತೆ ಮೃತ ಅನಾಥ ವೃದ್ಧೆಯ ಶವ ಸಂಸ್ಕಾರ ನೆರವೇರಿಸಿದ್ದಾರೆ. ನೀಲಮ್ಮ, ರೇಖಾ, ಹುಲಿಗೆಮ್ಮ, ಸರಸ್ವತಿ, ಶಾರದಮ್ಮ, ಲಕ್ಷ್ಮಿ, ಬಸವರಾಜ್, ಶಂಬಣ್ಣ ಸೇರಿದಂತೆ ರಾಮೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ನಾಗರಿಕರು, ಮಹಿಳಾ ಪ್ರಮುಖರು ಉಪಸ್ಥಿತರಿದ್ದರು. ವಿಜಿ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ.